ಯೂಟ್ಯೂಬ್ ಅಲ್ಲಿ ದುಡ್ಡಿದೆ ನಾವೆಲ್ಲ ಬೆನ್ಸು ಬ್ಲಾಕ್ ಬೆನ್ಸು ಏನ್ ಖುಷಿ ಇರೋದು ನಮ್ ಸುತ್ತ ಇರೋ ಜನರಲ್ಲಿ ನಾವು ಮಾಡ್ತೀವಿ ಅಂತ ನಮ್ ಚಾನೆಲ್ ಅಲ್ಲಿ ನಾವು ತೋರ್ಸ್ಕೊತೀವಿ. ನೀವು ಹೋಗ್ಬೋದು. ಯೂಟ್ಯೂಬ್ ಇಂದ ದುಡ್ಡು ಬರೋದು ಬೇರೆ, ಬಿಸ್ನೆಸ್ ಇಂದ ದುಡ್ಡು ಬರೋದು ಬೇರೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಬ್ಯಾಂಗ್ಳೂರ್ ಹೋಗ್ತಿದ್ದೀನಿ. ಕಾರಣ ಏನಕ್ಕಪ್ಪ ಅಂತಂತಂದ್ರೆ ಸಕ್ಸಸ್ ಆಗಿರೋ ಯೂಟ್ಯೂಬರ್ಸ್ನ ಕೇಳಕ್ ಹೋಗೋಣ ಬನ್ನಿ. ಸಜೆಷನ್ಸ್ ಕೇಳೋಣ. ಹೇಗಿತ್ತು ಅವ್ರ ಸ್ಟ್ರಗಲ್, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಗೆ ಸ್ಟ್ರಗಲ್ ಪಟ್ಕೊಂಡು ಬಂದ್ರು, ಹೇಗೆ ಕನ್ಸಿಸ್ಟೆಂಟಿ ಓವರ್ ಕಾಂಟೆಂಟ್, ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡಿದ್ರು ಸ್ಟಾರ್ಟ್ ಮಾಡಿದಾಗ. ಸೊ ಅವ್ರ ಹತ್ರ ಕೇಳೋಣ ಬನ್ನಿ, ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ಬೋದು ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಂತಂದು. ನಾನು ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಕೆಂಗೇರಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಅಣ್ಣ ಬರ್ತೀನಿ ಅಂತಂದ್ರು. ಬಂದಾದ್ಮೇಲೆ ಏನಿಲ್ಲ ನಿಮ್ಮಷ್ಟು. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಅದೇ ಭಯ ಇತ್ತು, ನರ್ವಸ್ ಫೀಲ್ ಆಗುತ್ತೆ. ಇಂಟ್ರೋ ಏನ್ ಮಾಡೋದು ಅದು ಅಂತ. ಏನ್ ಮಾಡ್ತೀನಿ ಅಂದ್ರೆ ಸುಮ್ನೆ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ಇಂಟ್ರೋ ನಾನು ಸ್ಟಾರ್ಟ್ ಮಾಡಿದ್ ಹಾಕದೇ ಇಲ್ಲ ವಿಡಿಯೋದಲ್ಲಿ. ನನ್ನ ಇಂಟ್ರೋ ಯಾವ್ದೋ ಇರುತ್ತೆ. ಹೌದು, ಯಾಕಂದ್ರೆ ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಬರುತ್ತಲ್ಲ, ನಿಮ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಸಕ್ಸಸ್ ಆಗಿರೋ ಒಬ್ಬ ಯೂಟ್ಯೂಬರ್ ನಾನು ನೋಡ್ದಂಗೆ, ಅದೇ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಹೆಂಗ್ ಸ್ಟ್ರಗಲ್ ಯಾವ ತರ ಇತ್ತು, ಫಸ್ಟ್ ಏನ್ ಮಾಡ್ಬೇಕು ಅಂತ ಇದು ಮಾಡ್ತಿದ್ರಿ, ಆವಾಗ ನೀವು ಕನ್ಸಿಸ್ಟೆನ್ಸಿಯಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದಕ್ಕೆ ನೀವು ಅವಾಗ ಒಂಥರ ಇದ್ದೀರಾ. ಸೊ ಆ ತರ ಏನಾರ ನಂಗೆ ಸಜೆಷನ್ಸ್ ಕೊಡ್ತೀರಾ? ಸಜೆಷನ್ ಅಂದ್ರೆ ನನ್ಗೆ ಅದೇ ನೆನ್ನೆ ಕಾಲ್ ನಲ್ಲಿ ಏನು ಹೇಳಿದ್ 1 hour ಮಾತಾಡ್ತಿರ್ತೀವಿ ನಾವು ಕಾಲ್ ಮಾಡಿದ್ರೆ. ಯಾಕೆಂದ್ರೆ ಎಲ್ರಿಗೂ ಆಸೆ ಇರುತ್ತೆ ಯೂಟ್ಯೂಬ್ ಮಾಡ್ಬೇಕು. ಯಾಕೆಂದ್ರೆ ಜನ ನೋಡ್ತಾರಲ್ವಾ, ಯೂಟ್ಯೂಬ್ ಅಲ್ಲಿ ದುಡ್ಡಿದೆ, ನಾವೆಲ್ಲ ಇಂಜಿನಿಯರಿಂಗ್ ಪಾಸ್ ಮಾಡ್ಕೊಬಿಟ್ರು, ಯೂಟ್ಯೂಬರ್ಸ್ ಗಿಂತ ಕಮ್ಮಿ ದುಡ್ಡು ದುಡಿತಾ ಇದೀವಿ ಅಂತ. ಅದೆಲ್ಲ ಸುಮ್ಮನೆ ಬರೋದಿಲ್ಲ, ತುಂಬಾ ಟೈಮ್ ಎಫರ್ಟ್ ಹಾಕ್ಬೇಕು. ಮತ್ತೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಕಾಸಿಲ್ಲ, ಬ್ರ್ಯಾಂಡ್ ಅಲ್ಲಿ ಕಾಸಿರೋದು. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಇದೇ ಮಾಡ್ಬೇಕು ಅಂತ ನನ್ಗೂ ಗೊತ್ತಿರ್ಲಿಲ್ಲ. ಸುಮಾರು ತರ ಟ್ರೈ ಮಾಡ್ದೆ. ಆಮೇಲೆ ನನ್ಗೆ ಅನ್ಸಿದ್ದೇನು ಅಂದ್ರೆ ಒಂದಷ್ಟು ಕಡೆ ಮಾಡ್ಬೇಕಲ್ಲ ಅಂತ ಮಾಡ್ತಿದ್ದೆ. ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡಿದ್ರೆ ಖುಷಿ ಆಗ್ತಿದೆ ಅಂತ ಮಾಡ್ತಿದ್ದೆ. ನಿಮ್ಗೆ ಯಾವ್ದು ಮಾಡಿದ್ರೆ ಖುಷಿ ಸಿಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಅದನ್ನ ಮಾಡ್ತೀರಾ ಬೇಜಾರಾಗ್ದೆ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಏನ್ ಸಮಾಚಾರ? ಎಲ್ಲ ಆರಾಮಣ? ಎಲ್ಲ ಆರಾಮ ಬ್ರೋ. ಬಂದಿಲ್ಲ ಕಾರ್ ಡೆಲಿವರಿಗೆ? ಕಾರ್ ಡೆಲಿವರಿ ವಿಡಿಯೋ ದಿನ ಶಿವಮೊಗ್ಗದಲ್ಲಿದ್ದೆ ನಾನು. ಏನೋ ಶೂಟ್ ಇತ್ತು ಅಂತ ಹೇಳಿದ್ರೆ. ಶೂಟಿಂಗ್ ಇತ್ತು ಶಿವಮೊಗ್ಗದಲ್ಲಿದೆ. ಇವಾಗ ಒಂದು ಸ್ಟೋರ್ ಲಾಂಚ್ ಇದೆ ಇಂಡಿಯಾದಲ್ಲಿ. ತೈಚಿ ಅಂತ ಒಂದು, ಈ ರೇಸ್ ಎಲ್ಲ ಆಗುತ್ತಲ್ಲ ಮೋಟೋ ಜಿಪಿ ಎಲ್ಲ, ಅವರು ರೇಸಿಂಗ್ ಸೂಟ್ ಗಳು ಹಾಕೋತಾರಲ್ಲ, ಅದು ತೈಚಿ. ಯೂಶಲಿ ಎಷ್ಟೊಂದ್ ಜನ ತೈಚಿ ಯೂಸ್ ಮಾಡ್ತಾರೆ. ಅದ್ರದ್ದು ಅಫಿಷಿಯಲ್ ಸ್ಟೋರ್ ಇಂಡಿಯಾದಲ್ಲಿ ಫಸ್ಟ್ ನಮ್ ಬೆಂಗಳೂರಲ್ಲಿ ಓಪನ್ ಆಗ್ತಿರೋದು. ಇವತ್ತು ಓಪನ್ ಆಗ್ತಿರೋದು. ತೋರಿಸ್ತೀನಿ ಬನ್ನಿ. ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಜಾಕೆಟ್ ಇರ್ತವೆ. ಅವಾಗ ಏನ್ ಗೊತ್ತಾ, ಇವಾಗ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಜಾಕೆಟ್ ಗಳು, ಹೆಲ್ಮೆಟ್ ಗಳು ತಗೊಂಡ್ರು ಅವಾಗ ನಾವು ತಗೋತಾ ಇದ್ದಿದ್ ಖುಷಿ ಇಲ್ಲ. ನಾವ್ ಅನ್ಕೋಬಹುದು ಏನು ಅಂದ್ರೆ, ಇವತ್ತು ನಿಮ್ಗೆ ಈ ಕಾರ್ ಬೇಕು, ನಾಳೆ ಲ್ಯಾಂಬೋರ್ಗಿನಿ ಬೇಕು, ನಾಳೆ ಫೆರಾರಿ ಬೇಕು, ಕೊನೆನೇ ಇಲ್ಲ. ಬಟ್ ನೀವು ಫೆರಾರಿಯಲ್ಲಿ ಕೂತ್ರೆ ಇಷ್ಟು ಖುಷಿಯಾಗಿರ್ತೀರಾ? ನಾವಿಬ್ರು ಪಕ್ಕ ಇರೋದೇ ಇಲ್ಲ ಫೆರಾರಿಯಲ್ಲಿ ಕೂತಾಗ. ನೀವೆಲ್ಲೋ ಇರ್ತೀರಾ, ನಾನೆಲ್ಲೋ ಇರ್ತೀನಿ. ಅದೇ ನಾವಿಬ್ರು ಒಂದು ನ್ಯಾನೋದಲ್ಲಿ ಓಡಾಡಿದ್ರು ಖುಷಿಯಾಗಿ ಓಡಾಡ್ತೀವಿ. ಮನ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಇರ್ಬೇಕು. ರಿಯಲ್ ಖುಷಿ ಇರೋದು ನಮ್ ಸುತ್ತ ಇರೋ ಜನರಲ್ಲಿ. ನಾವು ಮಾಡೋ ಕೆಲಸ ಸುತ್ತ ಇರೋರು ಖುಷಿ ಕೊಟ್ರೆ ನಾವು ಖುಷಿಯಾಗಿರ್ತೀವಿ. ಯೂಟ್ಯೂಬ್ ಅಷ್ಟೇ ಬ್ರೋ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ ಸುತ್ತ ಎಷ್ಟ್ ಜನ ಇದಾರೆ, ವಿಕಾಸ್, ವಿನಯ್, ಕಿರಣ್ ಬ್ರೋ. ಒಬ್ಬೊಬ್ರದು ಒಂದೊಂದು ದಿನ ಕುತ್ಕೊಂಡು ನೀವು ಅವ್ರ ದಿನಾಚರಿ ನೋಡ್ಬಿಟ್ರೆ ಸಾಕು. ಎಷ್ಟು ಸ್ಟ್ರಗಲ್ ಇರುತ್ತೆ ಅಂದ್ರೆ, ಜನಗಳು ನಿಮ್ನ ನೋಡೋದೇ ಬೇರೆ ತರ ಇರುತ್ತೆ. ಬಟ್ ನೀವ್ ಏನ್ ಮಾಡ್ತೀರಾ ಆಕ್ಚುಲಿ, ಜನಗಳನ್ನ ನೀವು ಆತರ ತೋರಿಸ್ಬೇಕು ಅಂದ್ರೆ ನೀವ್ ಎಷ್ಟು ಸ್ಟ್ರಗಲ್ ಮಾಡಿರ್ತೀರಾ ಅನ್ಬಿಟ್ಟು ನಿಮಗ್ ಗೊತ್ತಿರುತ್ತೆ. ಅದು ಸ್ಟ್ರಗಲ್ ನಾನು ಒಬ್ನೇ ಮಾಡಲ್ಲ ಬ್ರೋ, ಸುತ್ತಮುತ್ತ ಇರೋರು ಮಾಡಿರ್ತಾರೆ, ಅವ್ರು ಕಾಣಿಸ್ಕೊಳ್ಳಲ್ಲ. ಈಗ ನೋಡಿ, ನಾನು ಅವತ್ತು ಬೆಂಗಳೂರಿಗೆ ಒಂದು ಶೂಟ್ಗೆ ಜಿಪ್ಸಿ ಎತ್ಕೊಂಡು ಹೋಗ್ತಿದ್ದೆ. ಏನಾಯ್ತು ಅವತ್ತು, ಜಿಪ್ಸಿ ಬೆಲ್ಟ್ ಕಟ್ ಆಗೋಯ್ತು. ಇವರು ಎಲ್ಲಿಗೆ ಹೋಗ್ತಿದ್ರಿ ನೀವು? ಅಯ್ಯಪ್ಪ ಶಬರಿಮಲೆಗೆ ಹೋಗ್ತಿದ್ರು. ರಾತ್ರಿ 4 ಗಂಟೆಗೆ ಇವ್ರದ್ದು ಬಸ್ ಇದೆ, 3 ಗಂಟೆಗೆ ಬಂದು ನಂದು ಕಾರ್ ರಿಪೇರಿ ಮಾಡಿಸ್ಕೊಟ್ಬಿಟ್ಟು ಹೋದ್ರು. ಇದು ಎಷ್ಟು ಜನಕ್ಕೆ ಗೊತ್ತು? ನಾನು ಅಲ್ಲಿ ಬರೀ ಹೋದೆ, ಇವ್ರು ಜಿಪ್ಸಿ ತಂದ್ರು, ಜಿಪ್ಸಿ ಸಕ್ಕದಾಗಿ ಬಿಲ್ಡ್ ಮಾಡೋರೆ. ಬಟ್ ನಾವು ಫೇಮಸ್ ಆಗ್ತೀವಿ, ನಾವು ಸ್ಪಾಟ್ ಲೈಟ್ ಅಲ್ಲಿ ಇರ್ತೀವಿ. ಇದೊಂದು ಎಕ್ಸಾಂಪಲ್. ನಿಮ್ ತರ ಎಷ್ಟು ಜನ ಇರುತ್ತೆ ಅಂತ. ಅದು ಒಂದ್ ಸ್ಟೇಜ್ ಹೋದ್ಮೇಲೆ ಅದನ್ನೆಲ್ಲ ಮರ್ತ್ ಬಿಡ್ಬಾರ್ದು. ಬೆಳೆದ್ರು ಫಸ್ಟ್ ಸ್ಟೇಜ್ ನಾವ್ ಏನಿಕ್ತಿವಿ ಅದನ್ನ ನೆನ್ಸ್ಕೊಂಡ್ರೆ ಮನುಷ್ಯ ಎಲ್ಲಿದ್ರು ಒಂಥರ. ವಾಪಸ್ ನಾವು ತಿರುಗಿ ನೋಡಿದಾಗ ನಮ್ ಜೊತೆ ಅವಾಗ ಯಾರು ಖುಷಿಯಾಗಿದ್ರು, ಈಗ್ಲೂ ಹಂಗೆ ಖುಷಿಯಾಗಿರ್ಬೇಕು ಅಂತ ಅನ್ಕೋಬೇಕು. ಯೂಟ್ಯೂಬ್ ನೋಡ್ತೀಯನಾ? ಯೂಟ್ಯೂಬ್ ನೋಡ್ತೀಯಾ? ಏನ್ ಹೆಸರು? ಗೌತಮ್ ಬ್ಲಾಗ್ಸ್ ಅಂತ ಇದೆ ನೋಡು ಯೂಟ್ಯೂಬ್ ಅಲ್ಲಿ. ಗೌತಮ್ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಅಲ್ಲಿ. ಬಾಯ್ ಅಣ್ಣ, ನಿಮ್ಗೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನಕ್ಕೆ? ಅಯ್ಯೋ, ಅದು ಚೆನ್ನಾಗಿ ಓಡ್ಬಿಡ್ತು ಬ್ರೋ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ಅದನ್ನ ಮಾಡಿದೆ. ಮುಂಚೆ ಎಷ್ಟೊಂದು ಬೇರೆ ಅಯ್ಯೋ, ನಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಚಾನಲ್ ನೋಡ್ಬಿಡಿ, ನೀವು ಬಹಳ ಖುಷಿ ಆಗ್ಬಿಡ್ತೀರಾ, ನಾನು ಇವನ್ಗಿಂತ ಫಾರ್ ಬೆಟರ್ ಆಗಿ ಮಾಡ್ತಾ ಇದ್ದೀನಲ್ಲ ವಿಡಿಯೋನ ಅಂತ.
ನನಗೆ ಏನ್ ಎಕ್ಸ್ಪೀರಿಯನ್ಸ್ ನಿಮಗೆ ಮಾಡ್ಬೇಕು ಹೌದು ಯಾರಿಗೂ ಐಡಿಯಾ ಇರಲ್ಲ ಬ್ರೋ. ಜೀವನದಲ್ಲಿ ಯಾರಿಗೂ ಮುಂದೆ ಏನ್ ಮಾಡ್ತೀವಿ ಅನ್ನೋ ಐಡಿಯಾ ಇರಲ್ಲ. ಹೌದು ಪ್ಲಾನ್ ಹಾಕ್ಬೋದು ಅಷ್ಟೇ. ಆ ಪ್ಲಾನ್ ವರ್ಕ್ ಆಗತ್ತಾ ಇಲ್ವಾ ಗೊತ್ತಾಗಲ್ಲ ಅಂದ್ರೆ ಎರಡ್ ತರ ಜನ ಇರ್ತಾರೆ. ಒಬ್ರು ಕೆಲಸ ಮಾಡ್ತಾ ಇರ್ತಾರೆ, ಬ್ಯಾಕಪ್ ಗೆ ಸೋಷಿಯಲ್ ಮೀಡಿಯಾ ಮಾಡ್ತಾರೆ. ಹೌದೌದು. ಇನ್ನೊಂದಷ್ಟು ಹೇಗೆ ಗೊತ್ತಾ, ಫುಲ್ ಟೈಮೇ ಇದು. ನಾನು ಫುಲ್ ಟೈಮ್ ಎಷ್ಟು ತಗೊಂಡ್ಬಿಟ್ಟೆ. ಯಾಕೆಂದ್ರೆ ನನಗೆ ಬ್ಯಾಕಪ್ ಪ್ಲಾನ್ ಇದ್ರೆ ನನ್ನ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಹೌದು. ನಾನು ಎಲ್ಲ ಬಿಟ್ಬಿಟ್ಟೆ. ಅವಾಗ ಏನಾಗುತ್ತೆ ಗೊತ್ತಾ, ಮೈಂಡ್ ಫೋಕಸ್ಡ್ ಆಗಿರುತ್ತೆ. ಯೂಟ್ಯೂಬ್ ಪ್ರೊಫೆಷನಲ್ ಆಗಿ ತಗೊಳ್ಳೋರು ಬೇರೆ. ಈಗ ನಾವು ಪ್ರೊಫೆಷನಲ್ ಫುಲ್ ಟೈಮ್ ಆಗಿ ತಗೋತೀವಿ ಅಂದ್ರೆ ನಿಮ್ಗೆ ಅನ್ಸುತ್ತೆ ಓ ಇವ್ರ ಗ್ರೋತ್ ಇದೆ, ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದಾರೆ. ಯಾಕಂದ್ರೆ ನಾವು ಬೇರೆ ಕೆಲಸ ಇಲ್ಲ. ನೀವೇ ಅದನ್ನ ಮಾಡ್ತೀರಾ ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಾ ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡ್ಬೇಕು ಅಂತಂದ್ರೆ ಅದೇ ಸಡನ್ ಆಗಿ ಏನು ಇದಾಗಲ್ಲ. ಸಡನ್ ಆಗಿ ಆಗಲ್ಲ ಬ್ರೋ, ಯಾವ್ದು ಬೇಗ ಬರಲ್ಲ ಬ್ರೋ. ಒಂದ್ ದಿನಕ್ಕೆ ಮನೆ ಕಟ್ಟಕ್ ಆಗಲ್ಲ, ಒಂದ್ ದಿನಕ್ಕೆ ಸಿನಿಮಾ ಮಾಡಕ್ ಆಗಲ್ಲ, ಒಂದ್ ದಿವ್ಸಕ್ಕೆ ಬಾಡಿ ಬರ್ಸಕ್ ಆಗಲ್ಲ. ಅಣ್ಣ ಅಂದ್ರೆ ಒಂದ್ ಟೈಮಲ್ಲಿ ನಮ್ಗೆ ಅನ್ಸ್ಬಿಡುತ್ತೆ ನನ್ ಗಿವ್ ಅಪ್ ಮಾಡ್ಬಿಡ್ಲಾ ಈ ತರ ನನ್ ಕೈಲಿ ಆಗುತ್ತಾ ಇಲ್ವಾ ಅನ್ನೋದು ಒಂದ್ ಬರುತ್ತೆ. ಆಗ ನಾ ಯಾವ ತರ ಇದ್ ಮಾಡ್ಕೊಳ್ಬೇಕು ಅದು ಬ್ರೋ ನನ್ಗೆ ಈಗ್ಲೂ ಬರುತ್ತೆ ಬ್ರೋ. ಇಷ್ಟು ದಿನ ಆದ್ಮೇಲೂ ನನಗ್ ಬರುತ್ತೆ. ನಾನು ಮುಂದೆ ಇದನ್ನೇ ಮಾಡ್ತೀನ, ಎಷ್ಟು ದಿನ ಮಾಡ್ತೀನಿ, ಎಷ್ಟು ವರ್ಷ ಅದಾದ್ಮೇಲೆ ಅನ್ಸುತ್ತೆ. ನಾನೇನ್ ಅನ್ಕೋತೀನಿ ಗೊತ್ತಾ, ಮುಂಚೆಗಿಂತ ಇವಾಗ ಬೆಟರ್ ಆಗಿದ್ದೀನ, ಇನ್ನು ಬೆಟರ್ ಆಗಿ ಏನಾದ್ರು ಮಾಡ್ಬೇಕು. ಅದೇ ಏನೋ ಮಾಡದೆ ಕೂರೋದ್ಕಿಂತ ಏನಾರ ಒಂದ್ ಮಾಡ್ತಿದ್ದೀನಿ, ನನ್ ಮನ್ಸು ಖುಷಿ. ಹೌದು, ಸೆಲ್ಫ್ ಡೌಟ್ ಅನ್ನೋದು ಇಂಪಾರ್ಟೆಂಟ್. ಯಾರೋ ಒಬ್ಬ ಬಂದು ನಿನ್ ಕೈಲಿ ಆಗಲ್ಲ ಅಂದ್ರೆ ನಾವ್ ಅವನಿಗೆ ಪ್ರೂವ್ ಮಾಡಕ್ ಹೋಗ್ತಿವಿ. ನಿಮ್ಗೆ ಇವಾಗ ಬ್ರೇಕಪ್ ಆಗೈತೆ ಅನ್ಕೊಡಿ, ಬ್ರೇಕಪ್ ಆದಾಗ ನೀವು ಬಾಡಿ ಮಾಡ್ಕೋತೀರಾ. ಲೈಫ್ ಅಲ್ಲಿ ಯಾರೋ ಬಂದ್ ನಿನ್ ಕೈಲಿ ಆಗಲ್ಲ ಅಂದಾಗ ಪ್ರೂವ್ ಮಾಡ್ತೀರಾ. ನಿಮ್ ಕೈಲಿ ಕಾರ್ ತಗೊಳಕ್ ಆಗಲ್ಲ ಅಂದ್ರೆ ನೀವು ಪ್ರೂವ್ ಮಾಡ್ತೀರಾ. ಏನ್ ಗೊತ್ತಾ, ಇನ್ಯಾರೋ ಬಂದ್ ಹೇಳ್ಬೇಕಾ ನಿಮ್ಗೆ ನಿಮ್ ಕೈಲಿ ಆಗುತ್ತೆ ಮಾಡು ಅಂತ. ಆದ್ಮೇಲೆ ಏನ್ ಮಾಡ್ತೀರಾ, ಆಜಲ್ಲಿ ನಿಲ್ಸ್ಬಿಡ್ತೀರಾ. ಇನ್ನೊಬ್ಳು ಹುಡುಗಿ ಸಿಕ್ಕಿದ್ಮೇಲೆ ಏನ್ ಮಾಡ್ತೀರಾ, ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ನಿಲ್ಸ್ಬಿಡ್ತೀರಾ. ಅದೆಲ್ಲ ಟೆಂಪ್ರರಿ. ಅದೆಲ್ಲ ಇದ್ದು ಏನ್ ಗೊತ್ತಾ, ಮನುಷ್ಯ ತುಂಬಾ ಕಷ್ಟ ಇದ್ದಾಗ ಎಫರ್ಟ್ ಹಾಕ್ತಾನಂತೆ. ಕಷ್ಟ ಇಲ್ದೇ ಇದ್ದಾಗ್ಲೂ, ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ್ಲೂ ಎಫರ್ಟ್ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಅಂತಾರೆ. ಅದನ್ನ ಮಾಡ್ಬೇಕು. ಇವಾಗೆಲ್ಲ ಒಂದ್ ಕಂಫರ್ಟ್ ಝೋನ್ ಅಂತ ಸಿಕ್ಬಿಟ್ಟಾಗ ಆರಾಮಾಗಿ ಐತಲ್ವಾ ಬಿಡು ಸಾಕು ಅಂತ ಅನ್ಕೊಂಡು ನಾವು ಸ್ಟಾಪ್ ಮಾಡ್ತೀವಿ. ಅದ್ ಏನಾಗತ್ ಗೊತ್ತಾ, ಈಗ ಸುಮಾರು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ, ಆವರೇಜ್ ಸೆಟಲ್ ಆಗ್ಬಿಡುತ್ತೆ ಅವಾಗ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ, ಯೂಟ್ಯೂಬ್ ಇಂದ ದುಡ್ಡು ಬರ್ತಿರುತ್ತೆ, ಎಲ್ಲ ಚೆನ್ನಾಗಿ ಬರ್ತಿರುತ್ತೆ. ನಾವ್ ಹೆಂಗೆ ಮಾಡಿದ್ರು ಬ್ರೋ, ನಾನು ವಾರಕ್ಕೆ 2 ಕಾಂಟೆಂಟ್ ಹಾಕ್ತೀನಿ, ಹೆಂಗೆ ಪುಷ್ ಮಾಡಿದ್ರೆ ಮ್ಯಾಕ್ಸಿಮಮ್ 80,000 ಬರ್ಬೋದು ನನ್ಗೆ ಯೂಟ್ಯೂಬ್ ಇಂದ. ಅದೇ ಒಂದು ಬ್ರ್ಯಾಂಡ್ ಅಂತ ಬಂದ್ರೆ ನನ್ಗೊಂದ್ ರೀಲ್ಗೆ 80,000 ಕೊಟ್ಬಿಡ್ತಾರೆ, ಇನ್ನು ಜಾಸ್ತಿನೇ ಕೊಟ್ಬಿಡ್ತಾರೆ. ಅವಾಗ ನನ್ಗೆ ಏನ್ ಅನ್ಸುತ್ತೆ ಹೇಳಿ, ಓ ನನ್ ತಿಂಗಳಿಗೆ ಒಂದೊಂದ್ ರೀಲ್ ಮಾಡಿದ್ರೆ ಸಾಕಲ್ಲ ಗುರು, ನಾನೇನಕ್ಕೆ ಇಷ್ಟ ಎಫರ್ಟ್ ಹಾಕ್ಬೇಕು. ಬಟ್ ನಾವೇನ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೆ, ನಮ್ಗೆ ಆ ರೀಲ್ದು ಬ್ರ್ಯಾಂಡ್ ಸಿಗ್ತಿದೆ, ಡೀಲ್ ಸಿಗ್ತಿದೆ ಅಂದ್ರೆ ಜನ ನಮ್ಗೆ ಸಪೋರ್ಟ್ ಮಾಡಿದ್ದು ಯೂಟ್ಯೂಬ್ ಇಂದ. ಸೊ ಯೂಟ್ಯೂಬ್ ಅನ್ನೋದು ಯಾವತ್ತೂ ಲಾಂಗ್ ಟರ್ಮ್ ಗೇಮ್. ಅದು ನಿಮ್ಗೆ ಜನರ ಪ್ರೀತಿ. ಈಗ ನೀವು ರೀಲ್ ನೋಡ್ಬೇಕು, ಈಗ ಎಲ್ಲೋ ಕಾರ್ ಓಡಿಸ್ತಾ ಇರ್ತೀರಾ, ಒಂದ್ ಸಿಗ್ನಲ್ ಅಲ್ಲಿ ಬೀಳ್ತು, ಒಂದ್ 10 ಸೆಕೆಂಡ್ ಸಿಗ್ನಲ್ ಇರುತ್ತೆ, ಒಂದ್ ರೀಲ್ ನೋಡಿ ಮುಗಿಸ್ಬಿಡ್ತೀರಾ ನೀವು. ಅದು ನೀವು ಕ್ರಿಯೇಟರ್ಗೆ ಟೈಮ್ ಕೊಟ್ಟಂಗಲ್ಲ. ಅದು 10 ಸೆಕೆಂಡ್ ಅದು ಮ್ಯಾಟರ್ ಆಗಲ್ಲ. ಅದು ನಿಮಗ್ ನೀವು ಸುಮ್ನೆ ನೋಡ್ದೆ ನಕ್ಬಿಟ್ಟು ಅವ್ನು ಶೇರ್ ಮಾಡ್ತೀರಾ ಬಿಡ್ತೀರಾ. ಬಟ್ ಅದೇ ನೀವು ಯೂಟ್ಯೂಬ್ ನೋಡ್ಬೇಕು ಅಂದ್ರೆ ನಂದು 8 ರಿಂದ 10 ನಿಮಿಷ ನಿಮ್ ಜೀವನದಲ್ಲಿ ಒಂದು ಟೈಮ್ ಎತ್ತಿಡ್ತೀರಾ ನನ್ಗೋಸ್ಕರ. ಆತರ ಯಾರೋ ಒಬ್ರು ಅವ್ರು 8 ನಿಮಿಷ ಸುಮ್ನೆ ನೀವು ಹೋಗ್ಬೇಕಾರೆ ಯಾರಾದ್ರೂ ಈಗ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಒಂದ್ 8 ನಿಮಿಷ ನನ್ಗೋಸ್ಕರ ವೆಯ್ಟ್ ಮಾಡಿ ಅಂದ್ರೆ ಮಾಡ್ಬಿಡ್ತೀರಾ. ಬಟ್ ಅದೇ ನಾನು ವಿಡಿಯೋ ನೋಡಕ್ ಮಾಡ್ತೀರಾ. ಏನಕ್ಕೆ ಪರ್ಪಸ್ ಸೆಟ್ ಮಾಡಿದೀವಿ ನಾವು. ಒಂದಲ್ಲ ಒಂದಿನ ನಿಮ್ಗೆ ಆಡಿಯನ್ಸ್ ಸಿಗ್ತಾರೆ ನಿಮ್ಗೋಸ್ಕರ ಜೀವನದಲ್ಲಿ 10 ನಿಮಿಷ ತೆಗ್ದಿಡೋರು. ಅವಾಗ ಯಾವಾಗ ಸಿಗ್ತಾರೆ ನೋಡಿ, ಆತರ 10 ಜನ ಸಿಕ್ಕಿದ್ರು ಸಾಕು, ಅವ್ರಿಗೋಸ್ಕರ ವಿಡಿಯೋ ಮಾಡ್ಬೇಕು ನೀವು. ರಿವೀಲ್ ಮಾಡ್ಬಿಟ್ರಿ ಏನನ್ನ ಇನ್ಕಮ್ ಅದು ಸ್ಟೇಬಲ್ ಅಲ್ಲ ಬ್ರೋ. ಒಂದ್ 80,000 ಕೊಡ್ತಾರೆ, ಒಂದ್ 3 ಲಕ್ಷ ಕೊಡ್ತಾರೆ. ಡಿಪೆಂಡ್ ನಾವ್ ಹೆಂಗ್ ಮಾತಾಡ್ತೀವಿ ಏನು ಅಂತ. ಯೂಟ್ಯೂಬ್ ಇಂದ ದುಡ್ಡು ಬರೋದು ಬೇರೆ, ಬಿಸ್ನೆಸ್ ಇಂದ ದುಡ್ಡು ಬರೋದು ಬೇರೆ. ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಗೌತಮ್ ಅವ್ರನ್ನ ಫಾಲೋ ಮಾಡಿ. 10K ಯಾವಾಗ ಆಗುತ್ತೆ ಬ್ರೋ ನಿಮ್ದು? ಬ್ರೋ ಇನ್ನ ಐತೆ 7,000 ಬೇಕು. ಇವ್ರದ್ದು 10,000 ಸಬ್ಸ್ಕ್ರೈಬರ್ ಆದಾಗ ನಾನು ಯೂಟ್ಯೂಬ್ ಇಂದ ಕಾಸು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕಾರ್ ತಗೊಳ್ಳೋದು ಹೆಂಗೆ ಅಂತ, ವಿಕಾಸ್ ಹೆಂಗ್ ತಗೊಂಡ ಅಂತ ರಿವೀಲ್ ಮಾಡ್ತೀವಿ. ವಿಕಾಸ್ ಮಾಡೋಣ. ಬೆಂಜು ಬ್ಲ್ಯಾಕ್ ಬೆಂಜ್ ಹೋಗ್ತಿದೆ ನೋಡಿ. ಇಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಬ್ಯಾಂಗ್ಳೂರ್ ಇವತ್ತು. ನಿನ್ನೆ ಮಂಡೇ ಬ್ರೋ ಇಲ್ಲ ಇಷ್ಟೊಂದು ಆದ್ರೆ ಈ ರೋಡ್ ನಾರ್ಮಲ್ ಯಾವಾಗ್ಲೂ ಇರುತ್ತೆ. ಒಂದ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ, ಎಲ್ರೂನು 1 ಲಕ್ಷ ಫೋನ್ ಬಂದ ತಕ್ಷಣ 2 ಲಕ್ಷದ ಫೋನ್ ತಗೋಬಿಡ್ತಾರೆ, ಗಾಡಿ ಬಂದ ತಕ್ಷಣ 10 ಲಕ್ಷದ ಗಾಡಿ ತಗೋಬಿಡ್ತಾರೆ. ಎಲ್ಲ ಯಾಕೆ ಇಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಅನ್ಕೋತೀವಲ್ಲ ನಾವು. ಬೇಸಿಕ್ ಏನ್ ಹೇಳಿ, ವಸ್ತುಗಳು ಎಕ್ಸ್ಪೆನ್ಸಿವ್ ಅಲ್ಲ, ನಾವು ಬಡವರು. ವಸ್ತುಗಳು ಹೌದು, ಆ ವ್ಯಾಲ್ಯೂ ಅಷ್ಟೇ. ನಾವು ಏನಾರ ಎಕ್ಸ್ಪೆನ್ಸಿವ್ ಆದ್ರೆ ನಮ್ಗೆ ಅದು 2 ಲಕ್ಷನೂ ಮ್ಯಾಟರ್ ಆಯ್ತಾ ಇರ್ಲಿಲ್ಲ. ಆಗಲ್ಲ, ಅವ್ನಿಗೆ 2 ಲಕ್ಷ ಯಾರೋ ಅವ್ನ 10ನೇ ಸೆಟಪ್ ಗಿಫ್ಟ್ ಮಾಡ್ತಾನೆ ಫೋನ್ ಇಟ್ಕೋ ಅಂತ. ನಾವು ನಮ್ಮ ಅಪ್ಪ ಅಮ್ಮನಿಗೆ 2 ಲಕ್ಷ ರೂಪಾಯಿ ಫೋನ್ ತಗೊಳೋ ಮುಂಚೆ 10 ಸಲ ಯೋಚನೆ ಮಾಡ್ತೀವಿ. 2 ಲಕ್ಷನ ಅಂತ 2 ಲಕ್ಷನ ಇದ್ರಲ್ಲಿ ಇನ್ನೇನೇನ್ ಮಾಡ್ಬೋದು, ಏನೇನ್ ಮಾಡ್ಬೋದು. ಅದು ಡಿಫ್ರೆನ್ಸ್ ಆಗ್ಬೇಕಲ್ವಾ. 2 ಲಕ್ಷನ ಅನ್ನೋದು 2 ಲಕ್ಷನ ಅದು ಮಾನಿಟರಿ ಬೆಳವಣಿಗೆ. 2 ಲಕ್ಷದ ಫೋನ್ ನಾಳೆ ಮನ್ಸ್ ಮಾಡಿದ ತಕ್ಷಣ ನೀವು ಹೋಗಿ ತಗೊಂಡ್ಬರೋದು ಬೆಳವಣಿಗೆ ಅಲ್ಲ. 2 ಲಕ್ಷದ ಫೋನ್ ಇಟ್ಕೊಂಡ್ರೆ ಅದ್ರಲ್ಲಿ ಎಷ್ಟು ಜನ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀರಾ ಅದು ಬೆಳವಣಿಗೆ. ಕಷ್ಟ ಆದ ತಕ್ಷಣ ನೀವು 2 ಲಕ್ಷದ ಫೋನ್ ಅಲ್ಲ 2,000 ರೂಪಾಯಿ ಫೋನ್ ಮಾಡೋದು ಎತ್ತಬೇಕು ಜನ, ಅದು ಬೆಳವಣಿಗೆ. ಇವಾಗ ನಾವು ಸುಮ್ನೆ ಹಿಂಗ್ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಅನ್ಕೊಳ್ಳಿ,
ವಿಡಿಯೋಗೋಸ್ಕರ ನಾವೀಗೇನೋ ಹೇಳ್ತೀವಿ, ದುಡ್ಡು ಮಾಡಿ ಏನ್ ಮಾಡ್ತೀರಾ ಬ್ರೋ, ದುಡ್ಡಲ್ಲಿ ಖುಷಿ ಇಲ್ಲ ಅಂತ. ಆತರ ಹೇಳ್ಬೇಕು, ಆತರ ಹೇಳಿರೋರೆಲ್ಲ ದುಡ್ಡು ಮಾಡಿರೋರೆ. ಹೌದು. ಇನ್ನೊಂದೇನು ಅಂದ್ರೆ ಫುಲ್ ನೀವು ಒಳ್ಳೆ BMW ಅಲ್ಲಿ ಬೆಂಜಲೆಲ್ಲ ಕುತ್ಕೊಂಡು ದುಡ್ಡಲ್ಲಿ ಏನು ಖುಷಿ ಇಲ್ಲ, ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅಂದಾಗ ಜನ ಏನಂತಾರೆ, ಎಂತ ಮಾತು ಹೇಳ್ದ ಅಂತ. ಅದೇ ನೀವು ಸುಮ್ನೆ ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಡ್ಕೊಂಡು ಹೋಗಿ ದುಡ್ಡು ಗಿಡ್ಡೆಲ್ಲ ಮಾಡ್ಬೇಡಾದ್ರೂ ಖುಷಿ ಇಲ್ಲಾರೆ, ಹೋಗಲ್ಲ ತಿರ್ಪೆ ನನ್ ಮಗನೇ ಅಂತ ಬೈತಾರೆ. ಜನರ ಮೆಂಟಾಲಿಟಿ ಸೆಟ್ ಆಗಿದೆ ನೋಡಿ. ದುಡ್ಡಿರೋರು ಆತರ ಮಾತಾಡ್ಬೇಕು, ದುಡ್ಡು ಇಲ್ದೇನವ್ರು ಹೇಳ್ಬಾರ್ದು. ಯೂಟ್ಯೂಬರ್ಸ್ ನೀವು ಕೇಳಿದಾಗ್ಲೂ ಹಂಗೆ ಹೇಳ್ತಾರೆ, ಎಷ್ಟೊಂದು ಮಾಡಿದ್ರ ಬ್ರೋ ನಾವು ತುಂಬಾ ಎಫರ್ಟ್ ಹಾಕಿದೀವಿ ಮಾಡಿದೀವಿ. ನನಗಿಂತ ಜಾಸ್ತಿ ಎಫರ್ಟ್ ಈಗ ನೀವ್ ಹಾಕ್ತಿರ್ತೀರಾ, ನಿಮ್ ತಲೆನಲ್ಲಿ 1000 ಕನ್ಫ್ಯೂಷನ್ ಇರುತ್ತೆ. ಇವಾಗ ಒಂದು 500-600 ಸಬ್ಸ್ಕ್ರೈಬರ್ ಇರೋರು ನನಗಿನ್ ಜಾಸ್ತಿ ಎಫರ್ಟ್ ಹಾಕ್ತಿರ್ತಾರೆ, ನನಗಿನ್ ಜಾಸ್ತಿ ಐಡಿಯಾಗಳು ಮಾಡ್ತಿರ್ತಾರೆ. ಬಟ್ ನಾವು ಆ ಸ್ಟೇಜ್ ನ ದಾಟ್ ಬಂದಿರ್ತೀವಲ್ವಾ. ಸೊ ನಾವೇನ್ ಮಾಡ್ಬೇಕು, ಯಾರನ್ನು ಇವಾಗ ನಾನೊಬ್ಬ ಕಾರ್ ಚೆನ್ನಾಗಿ ಓಡಿಸ್ತೀನಿ ಅಥವಾ ನಿಮ್ಗೆ ಕಾರ್ ಚೆನ್ನಾಗಿ ಓಡ್ಸಕ್ ಬರಲ್ಲ ಅಂದಾಗ ನಾನ್ ನಿಮ್ಮನ್ನ ಕೀಳಾಗಿ ನೋಡ್ಬಾರ್ದು. ಯಾಕಂದ್ರೆ ನನಗೂ ಒಂದಿನ ಕಾರ್ ಓಡ್ಸಕ್ ಬಂದಿರ್ಲಿಲ್ಲ. ಲರ್ನರ್ ಎವ್ರಿ ವಿನ್ನರ್ ವಾಸ್ ಒನ್ಸ್ ಅ ಲರ್ನರ್ ಅಂತ ಹೇಳ್ತಾರೆ. ಸೊ ನೀವ್ ಇವಾಗ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇದೀರಾ ಅಲ್ವಾ. ನೀವು ನಾಳೆ ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ ತಗೊಂಡು ವ್ಯೂಸ್ ಮಾಡ್ಕೊಂಡು ವಾಪಸ್ ನೀವು ಬಂದು ನನಗೆ ಹೇಳ್ಬೋದು, ನೀವು ಈ ತರ ಮಾಡಬೇಡಿ, ನಾನು ಇದನ್ನ ಮಾಡಿದೆ, ಟ್ರೈ ಆಯ್ತು, ವರ್ಕ್ ಆಯ್ತು, ನೀವು ಮಾಡಿ ಅಂತ. ಅವಾಗ ನಾನು ತಲೆ ಬಗ್ಸಿ ಕೇಳಿ ಅದನ್ನ ಫಾಲೋ ಮಾಡಿದ್ರೆ ಜೊತೆಗೆ ಬೆಳಿತೀವಿ. ಹೌದು. ನಾನೇ ಇದು ನನ್ ಬಿಟ್ರೆ ಇನ್ ಯಾರು ಇಲ್ಲ ಅನ್ಕೊಂಡು ಬೆಳೆಯಕ್ಕಾಗಲ್ಲ. ಇವಾಗ ನೀವು 10th ಅಲ್ಲಿ 95% ತೆಗೆದ್ರೆ ನಿಮ್ಗೆ ಒಂದ್ ಗಾಡಿ ಕೊಡಿಸ್ತಾರೆ ಅಂತ ಮನೇಲಿ ಹೇಳಿರ್ತಾರೆ. 10th ಅಲ್ಲಿ ನೀವು 95% ತೆಗೆದ್ಬಿಟ್ಟು ಗಾಡಿ ತಗೊಂಡ್ಬಿಟ್ರೆ ನೀವ್ ಏನ್ ಅನ್ಕೋತೀರಾ, ಗಾಡಿ ನಾನ್ ತೆಗ್ದಿರೋದಕ್ಕೆ ತಗೊಂಡೆ, ಏನೋ ಒಂದ್ ಗಾಡಿ ಬಂತಾ. ಬಟ್ ಆ ಗಾಡಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರು ಏನ್ ಹೋಪ್ಸ್ ಇಟ್ಕೊಂಡು ಕೊಡ್ಸಿರ್ತಾರೆ. ನೀನ್ PUC ನಲ್ಲೂ ಹಿಂಗೆ ಮಾರ್ಕ್ಸ್ ತೆಗಿತ್ಯಾ, ಇಂಜಿನಿಯರಿಂಗ್ ಅಲ್ಲೂ ಹಿಂಗೆ ಮಾರ್ಕ್ಸ್ ತೆಗಿತ್ಯಾ. ಬಟ್ ನಾವು ನಂಗೆ ಗಾಡಿ ಸಿಕ್ತು ಬಿಡಮ್ಮ ಅಂತ ಬಿಟ್ಬಿಟ್ರೆ, ನಾನು ಇದೇ ದೊಡ್ಡದು ಅಂತ ನಿಂತ್ಕೊಂಡ್ಬಿಟ್ರೆ ನೀವು ಮುಂದೆ ಏನು ಯೋಚನೆ ಮಾಡಲ್ಲ, ಅದು ತಲೆಗತ್ ಬಿಡುತ್ತೆ. ಬಟ್ ನಾವೇನ್ ಯೋಚನೆ ಮಾಡ್ಬೇಕು, ಇದೇ ದೊಡ್ಡದಲ್ಲ ಗುರು, ಇನ್ನು ಮುಂದೆ ಇದೆ, ಇನ್ನು PUC ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಎಂತ ಗಾಡಿ ತಗೋಬಹುದು. ಏನು ಅಂದ್ರೆ ಯಾವತ್ತೂ ವಿನ್ನಿಂಗ್ ಅನ್ನೋದು ನಿಲ್ಲೋದಿಲ್ಲ, ವಿನ್ನಿಂಗ್ ಅನ್ನೋ ಸಾಯೋ ತನಕ ನಡೀತಾನೆ ಇರುತ್ತೆ. ಅವಾಗ ನಾನು ಸಾಯೋ ತನಕ ನಾನು ಏನು ಸಾಧನೆ ಮಾಡಿಲ್ಲ ಅಂದಾಗ ಯಾವ್ದು ತಲೆಗತ್ತಲ್ಲ. ನಾವು ಗಾಡಿ ತಗೊಂಡಾದ್ಮೇಲೆ ಸೈಕಲ್ ಜೊತೆ ಓಡಾಡಿರೋರ್ನ ಮರಿಬಾರ್ದಲ್ವ. ಸೈಕಲ್ನು ಮರಿಬಾರ್ದು, ಸೈಕಲ್ ಜೊತೆ ಓಡಾಡಿರೋರ್ನು ಮರಿಬಾರ್ದು, ಸೈಕಲ್ ಕೊಡ್ಸ್ದವ್ರನ್ನು ಮರಿಬಾರ್ದು, ಸೈಕಲ್ ಪಂಚರ್ ಆಗ್ದವ್ರನ್ನು ಮರಿಬಾರ್ದು. ಇವಾಗ ಅದೇ ಹೇಳನಲ್ಲ, ಫೇಮ್ ಅನ್ನೋದು ಒಂದ್ ತಲೆಗೆ ಬಂದ್ಬಿಟ್ಟಾಗ ಒಂದ್ ಲೆಕ್ಕಾಚಾರದಲ್ಲಿ ಮನುಷ್ಯ ಬೇರೆ ತರನೇ ಆಗ್ಬಿಡ್ತಾನೆ, ಹಳೆದೆಲ್ಲ ಮರ್ತ್ಬಿಟ್ಟು. ನಾನು ವಿಕಾಸ್ ಫಸ್ಟ್ ನಾನು ಮೀಟ್ ಮಾಡ್ಬಿಟ್ಟು ಬುಲೆಟ್ ಎತ್ಕೊಂಡ್ ಬಂದಿದ್ದ 24 hour ಚಾಲೆಂಜ್ ಮಾಡ್ತೀನಿ. ಅವ್ನಿಗೆ ಅವತ್ತೇ ಹೇಳಿದ್ದೆ, ನೀನ್ ನಾನು ಎಷ್ಟು ದಿನ ತಗೊಂಡಿದೀನಿ ಅದಕ್ಕಿಂತ ಬೇಗ ಮಾಡ್ಬಿಡ್ತೀಯ ಕಣೋ ನೀನು 300K ಅಂತ. ಎಷ್ಟು ಬೇಗ ಮಾಡ್ದ 300K? 147 ವಿಡಿಯೋ ಅಷ್ಟೇ ನಾವಿದೀವಿ ಅಂತ. ಬ್ರೋ ಸಪೋರ್ಟ್ ಮಾಡೋರು ಇರ್ಬೇಕು ಬ್ರೋ. ಇವಾಗ ನಾವೇ ಡಿಮೋಟಿವೇಟ್ ಆಗಿದೀವಿ ಅಂದ್ರೆ ಬಿಡೋ ನಿನ್ ಕೈಲಿ ಆಗಲ್ಲ ಅಂತಂದ್ರೆ ಅದು ಇನ್ನೊಂದ್ ತರ ಆಗ್ಬಿಡುತ್ತೆ. ಬಟ್ ನಮ್ ನಂಬಿಕೆ ನಾವ್ ಯಾವತ್ತೂ ಕಳ್ಕೊಂಬಾರ್ದಲ್ವಾ. ಮತ್ತೆ ಇನ್ನೊಂದು ಹಾರ್ಶ್ ರಿಯಾಲಿಟಿ ಏನು ಅಂದ್ರೆ, ನಿಮ್ಗೆ ಎಷ್ಟೇ ಜನ ಸಪೋರ್ಟ್ ಮಾಡಿ ಏನೇ ಮಾಡಿದ್ರು ನೀವ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಬರಲ್ಲ. ಹೀಗೆ ಆಗೋದು. ಆಪ್ಷನ್ಗಳು ಜಾಸ್ತಿ ಇಟ್ಕೋಬಾರ್ದು. ಯಾಕೆಂದ್ರೆ ಕೆಲವೊಂದ್ಸಲ ನಿಮಗ್ ಮೋಟಿವೇಟ್ ಮಾಡೋರೆ ಡಿಮೋಟಿವೇಟೆಡ್ ಆಗಿರ್ತಾರೆ, ಬಟ್ ಅವ್ರು ಬೇರೆ ಇನ್ಯಾವುದೋ ವಿಚಾರಕ್ಕೆ ಡಿಮೋಟಿವೇಟ್ ಆಗಿರ್ತಾರೆ. ನಿಮಗೆ ಮಚ್ಚ ಸಾಲ ತಗೋಬೇಡ ಅಂತ ಹೇಳ್ದವನು ಸಾಲ ತಗೊಂಡ್ ಕೈ ಸುಟ್ಕೊಂಡಿರೋನು ಹೇಳೋದು. ಎಲ್ಲ ಜೀವನದಲ್ಲಿ ಚೆನ್ನಾಗಿರೋರು ಹೇಳಲ್ಲ ನಿಮಗೆ ಬೇಡ ನಿಮಗೆ. ಆದ್ರೆ ನಾವು ಆ ಮಾತನ್ನ ಟೈಮಲ್ಲಿ ಕೇಳೋ ಪರಿಸ್ಥಿತಿಲಿ ಇರಲ್ಲ. ಏನೋ ಹೇಳ್ತಾವ್ರೆ ಅಂದ್ರೆ ನಾವು ಅದನ್ನ ತಗೊಳಕ್ ರೆಡಿ ಇಲ್ಲ. ನಾವು ಹಣ್ಣು ಸುಟ್ಕೊಂಡಾಗ್ಲೇ ಅವತ್ತೊಂದ್ ಮಾತು ಕೇಳ್ಬೇಕಿತ್ತಲ್ವಾ ಅಂತಾದ್ರು ಅನ್ಸುತ್ತೆ. ನಾವು ಕೆಲವೊಂದ್ಸಲ ಅಯ್ಯೋ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅನ್ನೋದಕ್ಕಿಂತ ಮುಂಚೆ ನಾವ್ ಎಷ್ಟ್ ಜನಕ್ಕೆ ಸಪೋರ್ಟ್ ಮಾಡಿದ್ವಿ ಯೋಚನೆ ಮಾಡ್ಬೇಕು. ಹೌದಣ್ಣ, ಸತ್ಯ ಇದು. ಯೂಟ್ಯೂಬ್ ಎಲ್ಲ ನೋಡೋರು ಒಂದು 18 ರಿಂದ 25 ವರ್ಷದ ಹುಡುಗರಲ್ವಾ, ಅವ್ರಿಗೆಲ್ಲ ಇವಾಗ ಏನೋ ಮಾತಾಡ್ತಾವ್ರ ಗುರು ಇವರು ಅಂತ ಅನ್ಕೋತಾರೆ. ಬಟ್ ಒಂದ್ ಟೈಮಲ್ಲಿ ಅವ್ರಿಗೆ ಅನ್ಸುತ್ತೆ. ಅದು ಎಲ್ರಿಗೂ ಅಷ್ಟೇ, ಯಾವ್ದು ಸರಿ ಮಾಡಕ್ ಆಗೋದಿಲ್ಲ. ರೆಗ್ರೀಟ್ ಅನ್ನೋದು ಹಾಗೆ ಆಗುತ್ತೆ. ಟ್ರಾಫಿಕ್ ಆಗ್ಬಿಟ್ಟಿತ್ತಲ್ಲಿ ನೋಡಿ, ದಾರಿ ತಪ್ಪಿಟ್ಟು ಸಂದಿಲೆಲ್ಲ ಫುಲ್ಲು ಗಾಡಿ ಹೋಗೋ ಜಾಗದಲ್ಲೆಲ್ಲ ಕಾರ್ ಎತ್ಕೊಂಡು ಹೋಗ್ತಾ ಇದೀವಿ. ಸೋಡ್ಸಿದ್ರೆ ತಾಳ್ಮೆ ಬರುತ್ತೆ ಪೇಷನ್ಸು. ಯಾವ್ದಾವ್ದೋ ರೋಡಲ್ಲಿ ಹೋಗ್ತಾ ಇದೀವಿ, ಮತ್ತೆ ಅದೇ ರೋಡ್ಗೆ ಹೋಗ್ಬೇಕಲ್ಲ ಬ್ರೋ. 1 ಸೆಕೆಂಡ್ ಮಿಸ್ ಆಯ್ತು ಅಂದ್ರೆ ನೋಡಿ ದಾರಿ ಮಿಸ್ ಆಗ್ಬಿಡುತ್ತೆ. ಅಯ್ಯೋ, ಮತ್ತೆ ಬಳಸ್ಕೊಂಡೆಲ್ಲ ಬರ್ಬೇಕು. ನೋಡಿ ಎಲ್ಲ ಅಡ್ಡ ಬತ್ತವ್ರೆ ನೋಡಿ. ಇದೆ ಡಿಸ್ಪ್ಲೇ ಆಫ್ ಮೆನ್ 6000 ಮೈಲ್ಸ್ ಅಂತ ಅಂದ್ಬಿಟ್ಟು ಎಷ್ಟು ಬೈಕ್ಸ್ ಬಂದಿದೆ ಇಲ್ಲಿ ಅಂತ. ಸೊ ಆಫ್ರಿಕನ್ ಪೆನ್ನಿಂಗ್ ಇದು ಎಲ್ಲ ಬೈಕ್ಸ್ ಬಂದಿದೆ. Exclusive launch of 90 in India. One. Look at the picture. Jitu, where's the puppet? ಇವನ್ ಎಲ್ಲಿಂದ ಗೊತ್ತಾ? ಇಲ್ಲಿ ಸ್ಟೋರಲ್ಲಿ
Pakelu, you did something. Yeah, I've been winning races, but the championship is so slow. What's your age? Tell them your age. I'm 18. ಡ್ರೈವರ್ಸ್ ಲೈಸೆನ್ಸ್ ರೈಡರ್ಸ್ ಲೈಸೆನ್ಸ್ ಬರೋ ಮುಂಚೆ ರೇಸಿಂಗ್ ಲೈಸೆನ್ಸ್ ಎಲ್ಲ ಇದು ಯಂತ್ರಲ್ಲಣ ಮಾಡಿರೋದು ಫುಲ್ ಎಲ್ಲ ಪಾರ್ಟ್ಸು ಒರಿಜಿನಲ್ ಪಾರ್ಟ್ಸು ನೋಡಿ ಗೈಸ್ ಬೈಕ್ದು ಒರಿಜಿನಲ್ ಪಾರ್ಟ್ಸು ನಟ್ಟು ಬೋಲ್ಟಿಂದ ಹಿಡ್ದು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಅದೇ ಇದು ಮಾಡಿಬಿಟ್ಟವ್ರೆ ಚೈನ್ ಇದು ಬೈಕ್ದು ಚೈನು ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು KYT ಫುಲ್ ಎಲ್ಲ ಇದು ಶಾಪ್ ಮಾತ್ರ ಸಖತ್ತಾಗಿದೆ ಅಂದ್ಕೊಳ್ಳಿ ಜಾಕೆಟ್ಸು ಹೆಲ್ಮೆಟ್ಸು ಜಾಕೆಟ್ಸ್ ನೋಡಿಲ್ಲ ಎಲ್ಲ ಜಾಕೆಟ್ಸು ವಿತ್ ಪ್ಯಾಂಟ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ 86 ಸ್ಟಾರ್ಟ್ ಮಾಡಿದ್ದು ರೈಡಿಂಗ್ 12-13 ವರ್ಷ ಮುಂಚೆ ಸೊ ನಿಮ್ಗೆ ಯಾರಿಗಾದ್ರೂ ಕರೆಕ್ಟಾಗಿ ಬೈಕ್ಸ್ ಬಗ್ಗೆ ಫಾಲೋ ಮಾಡಬೇಕು ಅಂದರೆ ಹೇಳಿದ್ದಾರೆ ಇವರು ಮತ್ತು ಅವರು ಅದೊಂದು ವಯಸ್ಸಾಗಿದೆ ಬಟ್ ವಯಸ್ಸಾಗಿರೋದನ್ನ ಕಾಣಲ್ಲ ಆಗ್ತಿಲ್ಲ ಅವರು ಗೋಸ್ಟ್ ರೈಡರ್ ಅಂತ The preparation on this is tad bit. ಮೋಟೋ ಜಿ ಪಿಲಿ ಯೂಸ್ ಮಾಡೋದು ಎಷ್ಟು ವೆಯ್ಟ್ ಎಷ್ಟು ಇರುತ್ತಣ್ಣ ಅದೇ ರೈಡಿಂಗ್ ಗೇರ್ಸ್ಗಳು ಲೈಟ್ ಆಗಿದ್ದಷ್ಟು ಈಸಿ ಓಡ್ಸೋಕ್ಕೆ ಗೈಸ್ ಇವೆಂಟ್ ಎಲ್ಲ ಮುಗೀತು ಎಲ್ಲ ಜಾಕೆಟ್ ರಿವ್ಯೂ ಮಾಡ್ತಿದ್ದಾರೆ ಇಲ್ಲಿ ಸೊ ಕ್ರೌಡ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇಂಡಿಯಾದಲ್ಲೇ ಫಸ್ಟ್ ಇದು ಆಗಿರೋದು ಅದು ಬ್ಯಾಂಗ್ಳೂರಲ್ಲಿ ಆಗಿದೆ ಟೈಚಿ ಗೇರ್ಸ್ ZX10R ಜಾಕೆಟ್ಸ್ ನೋಡಿ ಎಲ್ಲ ಫುಲ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ ಮಾನ್ಸ್ಟರ್ ಎನರ್ಜಿ ಟ್ರಕ್ ಇದ್ರ ತುಂಬ ಮಾನ್ಸ್ಟರ್ ಎನರ್ಜಿ ತುಂಬ್ಕೊಂಡೈತೆ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ವಿಕಾಸ್ಗೆ ಟಕ್ಕರ್ ಕೊಡೋದ ವಿಕಾಸ್ ಬ್ರೋ ನೆಕ್ಸ್ಟ್ ನಿಮಗೆ ಕಾಂಪಿಟೇಟಿವ್ ಬರೋದು ಹೌದಾ ಅವಮಾನ ಇದು ಮೋಸ ಕಟ್ ಮಾಡ್ತೀನಿ ಗೌತಮ್ ಬ್ರೋ ವಿಕಾಸ್ಗೆ ಟಕ್ಕರ್ ಕೊಡ್ತಾರೆ ವಿಕಾಸ್ ಬ್ರೋ ರೆಡಿ ಆಗಿರಿ ಬ್ರೋ ನೀವು ಪಕ್ಕನೇ ಇಡ್ತಾರೆ ದುಶ್ಮನ್ ಮೇಲೆ ಹುಷಾರಾಗಿರಿ ಬಾಯ್ ಅಣ್ಣ ಗೈಸ್ ನೋಡಿ ವಿಕಾಸ್ ಕಾರು ರೆಡಿ ಆಗ್ತಿದೆ ಏನೇನು ಹಾಕ್ಸ್ತಾವನೆ ಫುಲ್ಲು ಹೊಸ ಕಾರಿಗೆ ನೋಡಿ ಇಲ್ಲಿ ಸುಸ್ತಾಗಿ ಕೂತಿದ್ದಾರೆ ಕಾರ್ ರೆಡಿ ಮಾಡಿಸ್ತಾ ಇರೋದಕ್ಕೆ ಮಾನ್ಸ್ಟರ್ ಎನರ್ಜಿ ಕೊಡ್ತಾ ಇದ್ದೀನಿ ತಗೊಳ್ರ ಸುಸ್ತಾಗಿರ್ತೀರಾ ಗಾಯ್ಸ್ ನೋಡಿ ಬಿಸ್ಕೆಟ್ಸ್ ಕುಕೀಸ್ ಎಲ್ಲ ನಿಮಗೋಸ್ಕರ ತಿನ್ನಿ ಫುಲ್ಲು ಟಿಂಟ್ ಹಾಕ್ಸ್ತಾ ಇದ್ದಾನೆ ಕಾರಿಗೆ ಏನೇನು ಹಾಕ್ಸ್ತಾ ಇದ್ದಾನೆ ಕಾರಿಗೆ ಆಲ್ರೆಡಿ ನಮ್ ಕಾರ್ಗೆ ಏನೇನ್ ಹಾಕ್ಸ್ತೀವಿ ಅಂತ ನಮ್ ಚಾನಲ್ ಅಲ್ಲಿ ನಾವು ತೋರ್ಸ್ಕೊತೀವಿ ನೀವು ಹೋಗ್ಬೋದು ನಮ್ಗೆ ಜ್ಯೂಸ್ ಮಾನ್ಸ್ಟರ್ ಜ್ಯೂಸ್ ಕೊಟ್ಟಿದ್ದೀರಾ ಸಾಕು ಮೈಕ್ ನನ್ನ ಹತ್ರ ಇದೆ ನಿಂಗೆ ಕೇಳಿಸಲ್ಲ ಓ ಇವನ್ ಚಾನಲ್ ಅಲ್ಲಿ ಒಳ್ಳೇದಾಗ್ಲಿ ಶೇಖರ್ ಅದಕ್ಕೆ ನಿಂಗೆ ಮಾನ್ಸ್ಟರ್ ಎನರ್ಜಿ ಕೊಡ್ಸಿರೋದು ಹೌದು ಮಚ್ಚ ಎನರ್ಜಿ ಫುಲ್ ಇದೆ ಮಚ್ಚ ಇವಾಗ ಮಚ್ಚಿ PPF PPF ಅಲ್ಲ ಟಿಂಟು ಯಾವ್ದೋ ಇದೆಲ್ಲ ಲೇ ಯಾರನ್ನ ಬೇಜಾನ್ ಹಾಕ್ಸ್ತೀವಿ ಮಚ್ಚಿ ತೋರಿಸ್ತೀನಿ ಅಜಿತ್ ಅವ್ರು ಕೊಟ್ರಾ ಅಜಿತ್ ಬ್ರೋ ಥ್ಯಾಂಕ್ಸ್ ನೀವೆಲ್ಲ ತಿಂದ್ರ ಅಲ್ಲಿ ಏನೇನ್ ಕೊಟ್ರು ಇದು ಕುಕೀಸು ಬಿಸ್ಕೆಟು ಕಪ್ ಕೇಕ್ಸು ಕಾಸು ಇನ್ನು ದೊಡ್ಡ ಚಾನಲ್ ಆಗ್ಬೇಕು ಮಚ್ಚಿ ಯಾವಾಗ ಕೊಡ್ತಾರೆ ಎಲ್ಲ ಕೇಳ್ತಾ ಇದ್ರಲ್ಲಿ ಎಷ್ಟೊಂದ್ ಜನ ಏನಂತ ವಿಕಾಸ್ ಅವ್ರು ಬಂದಿಲ್ವಾ ಅಂತ ಹೊಸ ಕಾರ್ ತಗೊಂಡವ್ರಲ್ಲ ಸ್ವಲ್ಪ ಬಿಜಿ ಆಗ್ಬಿಟ್ಟವ್ರೆ ಅಂತಂದು ಟಿಪಿಕಲ್ ಅವ್ರು ಏನಂದ್ರು ಹೇಳ್ಕೊಟ್ರು ಯೂಟ್ಯೂಬ್ ಹೆಂಗ್ ಮಾಡೋದು ಅಂತ ಹಿಂಗ್ ಮಾಡಿದ್ರಾ ವಿಕಾಸ್ ನೋಡ್ ಕಲಿ ವಿಕಾಸ್ ತರ ಬೆಳೆ ಅನ್ಲಿಲ್ವಾ ಅದೆಲ್ಲ 10K ಆಗಾದ್ಮೇಲೆ ದುಡ್ಡು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹಾ ಓಕೆ ವಿಕಾಸ್ ಹೆಂಗ್ ಕಾರ್ ತಗೊಂಡ ಅಂತಾನು ರಿವೀಲ್ ಮಾಡ್ತೀನಿ ಅಂತವ್ರು ಮಾಡ್ಲಿ ಬಿಡು ಅವ್ರು 5 ಲಕ್ಷ ಹೆಂಗ್ ತಗೊಂಡ್ರು ಅಂತ ನಾನು ರಿವ್ಯೂ ಇವತ್ತಿನ ದಿನ ಇಲ್ಲಿಗೆ ಮುಗೀತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ